ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ರೀತಿ ಚಾಟ್ಸ್ ನೀವು ಒಮ್ಮೆ ಮಾಡಿದರೆ ರಿಯಲಿ ಫ್ರೆಂಡ್ಸ್ ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ. ಹೈ ಪ್ರೋಟೀನ್ ಹೊಂದಿರುವಂತಹ ಈ ಚಾಟ್ಸ್ ಇದನ್ನು ನೀವು ಕೇವಲ ಜಸ್ಟ್ ಈ ಒಂದು ಕುಕ್ಕರ್ ಇದ್ದರೆ ಸಾಕು. ಜಾಸ್ತಿ ಪಾತ್ರೆ ಆಗುತ್ತೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು, ಹೆಂಗಪ್ಪ ಮಾಡೋದಂತ ಟೆನ್ಷನ್ನೇ ಬೇಡ. ಕೇವಲ ಒಂದು 15ರಿಂದ 20 ನಿಮಿಷ ಇದ್ದರೆ ಸಾಕು. ಈ ರೀತಿ ಆರೋಗ್ಯಕರವಾದ ಈ ಚಾಟ್ ರೆಸಿಪಿನ ನೀವು ಮನೆಯಲ್ಲೇ ಮಾಡಿ ತಿನ್ಬೋದು. ತುಂಬ ಕಷ್ಟ ಅಂತ ಹೇಳಿ ಕೆಲವರು ಹೊರಗಡೆ ಸ್ಟ್ರೀಟ್ ಸೈಡಲ್ಲೇ ಎಲ್ಲ ಚಾಟ್ಸ್ ತಿಂತಿರ್ತಾರೆ. ಬಟ್ ಅದನ್ನೆಲ್ಲ ಬಿಟ್ಟು ನೀವು ಈ ರೀತಿ ಮಾಡಿ ತಿಂದರೆ ನೀವು ವಾರಕ್ಕೆ 2ರಿಂದ 3 ಟೈಮ್ ಅಂತೂ ಇದನ್ನು ಮಾಡಿ ತಿನ್ನೋದಂತೂ ಗ್ಯಾರಂಟಿ. ಮತ್ತು ಇದು ಎಲ್ರಿಗೂ ಇಷ್ಟವಾಗುವಂತಹ ಹೈ ಪ್ರೋಟೀನ್ ಹೊಂದಿರುವಂತಹ ಈ ರಾಜ್ಮಾ ಚಾಟ್ ರೆಸಿಪಿ. ಹೌದು ಫ್ರೆಂಡ್ಸ್, ಇವತ್ತು ನಾನು ಈ ರಾಜ್ಮಾನ ಉಪಯೋಗಿಸ್ಬಿಟ್ಟು ಈ ಚಾಟ್ ರೆಸಿಪಿ ಮಾಡಿದ್ದೀನಿ. ಬಾಯಲ್ಲಿ ನೀರಿಳಿಸುವಂತಹ ಈ ರೆಸಿಪಿ ತುಂಬ ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ರಾಜ್ಮಾ ಇದನ್ನು ನಾನು ರಾತ್ರಿನೇ ನೆನೆಸ್ಬಿಟ್ಟು ಇಟ್ಟಿದ್ದೆ. ಸೊ ನೋಡಿದ್ರಲ್ಲ, ಇದನ್ನು ನೀರೆಲ್ಲ ತೆಗೆದುಬಿಟ್ಟು ಈಗ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಕುಕ್ಕರ್ ಕೂಡ ಇಟ್ಕೊಂಡಿದ್ದೀನಿ. ಈ ನೆನೆಸಿರುವಂತಹ ರಾಜ್ಮಾ ಇದರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಹಾಕ್ಕೊಂಡು ಒಂದು ದೊಡ್ಡ ಗಾತ್ರದ ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಇದರಲ್ಲಿ ಇಟ್ಟಿದ್ದೀನಿ. ಒಂದು ಟೊಮೆಟೊ ಹಣ್ಣು ಅಂದರೆ ಕಟ್ ಮಾಡಿ 2 ಪೀಸ್ ಮಾಡಿ ಹಾಕಿದ್ದೀನಿ. ಹಾಗೆ 2 ಈರುಳ್ಳಿ ಈ ಥರ ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕೋಬೇಕಾಗತ್ತೆ. ರಾಜ್ಮಾ ಸ್ವಲ್ಪ ಬೇಯಲಿಕ್ಕೆ ಟೈಮ್ ಬೇಕು, ಹಾಗಾಗಿ ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಬಡೆ ಸೋಂಪು ಹಾಕೋಬೇಕು. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 8ರಿಂದ 9 ವಿಸಲ್ ಅಂತೂ ಮಾಡ್ಕೋಬೇಕು. ರಾಜ್ಮಾ ಹೇಳಿದ್ನಲ್ಲ, ಸ್ವಲ್ಪ ಹಾರ್ಡ್ ಇರುತ್ತೆ, ಹಾಗಾಗಿ ನಾನು ರಾತ್ರಿ ನೆನೆಸಿದ್ದೀನಿ. ಮತ್ತು 8ರಿಂದ 9 ವಿಸಲ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆಲೂಗಡ್ಡೆ ಕೂಡ ಬೆಂದಿದೆ. ಮತ್ತು ಈಗ ರಾಜ್ಮಾ ಚೆಕ್ ಮಾಡೋಣ ಅದು ಬೆಂದಿದೆ ಏನಂತ. ಸೊ ನೋಡಿ, ಈ ರೀತಿ ಪ್ರೆಸ್ ಮಾಡಿ ನೋಡಿದರೆ ಈ ರೀತಿಯಾಗಿ ಸಾಫ್ಟಾಗಿ ಬರಬೇಕು. ಸೊ ಪರ್ಫೆಕ್ಟಾಗಿ ರಾಜ್ಮಾ ಕೂಡ ಕುಕ್ ಆಗಿದೆ, ಬೆಂದಿದೆ. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಆ ಸಿಪ್ಪೆ ಅಂದರೆ ಟೊಮೊಟೊ ಹಣ್ಣು ಮೇಲೆ ಸಿಪ್ಪೆನ ತೆಗೆದುಬಿಟ್ಟು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಮತ್ತು ಗ್ಯಾಸನ್ನು ಆನ್ ಮಾಡಿಬಿಟ್ಟು ಇದನ್ನು ಮತ್ತೆ ಕುದಿಲಿಕ್ಕೆ ಈ ಆಲೂಗಡ್ಡೆ ಮ್ಯಾಶರಿಂದ ನಾನು ಈ ಒಂದು ಆಲೂಗಡ್ಡೆ ಬೆಂದಿದೆ ಅಲ್ವ, ಸೊ ಇದರಲ್ಲಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಮ್ಯಾಶ್ ಆಗುತ್ತೆ ನೋಡಿ. ಸೊ ಇದ್ರ ಲಿಂಕ್ ಬೇಕಾದರೆ ನಾನು ನಿಮಗೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿ ನಾನು ಇದರ ಲಿಂಕು ಕೂಡ ನಿಮಗೆ ಕಳಿಸ್ತೀನಿ. ಸೊ ನೋಡಿದ್ರಲ್ಲ, ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಅದು ಮ್ಯಾಶ್ ಆಗುತ್ತೆ. ಇದರಿಂದ ತುಂಬ ಬೇಗ ಆಗುತ್ತೆ, ಈಸಿ ಆಗುತ್ತೆ ಅಂತ ಅಷ್ಟೇ. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಸೊ ಈಗ ಇದರಲ್ಲಿ ಒಂದು ಅರ್ಧ ಕಪ್ಪಷ್ಟು 5ರಿಂದ 6 ಟೀ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ, ಸೊ ಇದನ್ನು ಹಾಕ್ಕೋಬೇಕಾಗತ್ತೆ. ತುಂಬ ಈ ಚಾಟ್ಸ್ಗೆ ಹುಳಿ ಇರಲೇಬೇಕಲ್ವ. ಈಗ ಇದು ಸ್ವಲ್ಪ ಕುದೀತಾ ಇರಲಿ. ಇಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಡೆ ಸೋಂಪು ಹಾಕ್ಕೊಳ್ಳಿ, ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ, ಹಸಿ ಶುಂಠಿನ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಚಿಲ್ಲಿ ಪೌಡರ್, ಇದನ್ನೆಲ್ಲ ಹಾಕ್ಕೊಂಡು ಈಗ ಈ ಒಗ್ಗರಣೆನ ಇದರಲ್ಲಿ ಹಾಕ್ಕೋಬೇಕು. ಸೊ ಇಷ್ಟೇ ಸಾಕು, ಜಾಸ್ತಿ ಮಸಾಲೆ ಬೇಕು ಅಂತ ಏನಿಲ್ಲ, ಇವೆಲ್ಲ ಮನೆಯಲ್ಲೇ ಇರುತ್ತೆ. ಸೊ ಹಾಗಾಗಿ ಈ ಚಾಟ್ಸನ್ನ ಮಿಸ್ ಮಾಡದೆ ನೀವು ಮಾಡಿ. ಸೊ ಇದನ್ನು ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಟೀ ಸ್ಪೂನಷ್ಟು ಆಮ್ಚೂರು ಪೌಡರ್, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಈ ಚಕ್ಕೆ ಪುಡಿ ಹಾಕೋಬೇಕು. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಸ್ವಲ್ಪ ಕುದ್ದಂಗೆಲ್ಲ ಗಟ್ಟಿ ಆಗ್ತಾ ಬರುತ್ತೆ. ಇನ್ನೂ ಒಂದು 2ರಿಂದ 3 ನಿಮಿಷ ಕುದ್ರೆ ಸಾಕು. ಇದು ತಿನ್ನಲಿಕ್ಕೆ ರೆಡಿ ಆಗುತ್ತೆ. ಬಿಸಿ ಬಿಸಿ ತಿಂದರೆ ರಿಯಲಿ ತುಂಬಾ ರುಚಿಯಾಗಿರುತ್ತೆ. ತುಂಬ ಹೈ ಪ್ರೋಟೀನ್ ಹೊಂದಿರುವಂತಹ ಆರೋಗ್ಯಕರವಾದ ಈ ಚಾಟ್ ರೆಡಿ ಆಯಿತು. ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಈಗ ನಾನು ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಸೊ ನೋಡಿದ್ರಲ್ಲ, ಕಡಿಮೆ ಪಾತ್ರೆ, ಜಸ್ಟ್ 1 ಕುಕ್ಕರ್ ಇದ್ದರೆ ಸಾಕು, ಇದು ರೆಡಿ ಆಗುತ್ತೆ. ಜಾಸ್ತಿ ಟೈಮ್ ಬೇಕಾಗಿರಲ್ಲ, 15ರಿಂದ 20 ನಿಮಿಷ ಇದ್ದರೂ ಇದು ರೆಡಿ ಆಗುತ್ತೆ. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರ ಫೇವ್ರೆಟ್ ಆಗೋದಂತೂ ಗ್ಯಾರಂಟಿ. ಸೊ ಈಗ ಬಿಸಿ ಬಿಸಿಯಾಗಿ ನಾನು ಚಾಟ್ ಅಂತ ಹೇಳಿದೆ, ನಾನು ಸ್ಟ್ರೀಟ್ ಸೈಡಲ್ಲಿ ನೀವು ಯಾವ ರೀತಿ ತಿಂತೀರೋ ಅದೇ ರೀತಿಯಾಗಿ ನಾನು ಕೊಡ್ತಾ ಇದ್ದೀನಿ. ಈಗ ಈ ಥರ ಹಾಕ್ಬಿಟ್ಟು ಸ್ವಲ್ಪ ಹೆಚ್ಚಿರುವಂಥ ಈರುಳ್ಳಿ ಹಾಕೋಬೋದು. ಆಮೇಲೆ ಸಣ್ಣಕ್ಕೆ ಹೆಚ್ಚಿ ಟೊಮೊಟೊ ಹಣ್ಣು ಕೂಡ ಹಾಕ್ಕೊಳ್ಳಿ. ನಂತರ ಈ ಸೇವ್ ಇರುತ್ತಲ್ವ, ಸೊ ಅದನ್ನು ಕೂಡ ಈ ಥರ ಹಾಕ್ಕೊಂಬಿಟ್ಟು ಬೇಕಂದರೆ ನೀವು ನಿಂಬೆಹಣ್ಣಿನ ರಸ ಕೂಡ ಮೇಲೆ ಹಾಕ್ಕೊಂಡು ತಿನ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮನೆಯಲ್ಲೇ ಥಟ್ ಅಂತ ಈ ಹೈ ಪ್ರೋಟೀನ್ ರಾಜ್ಮಾ ಚಾಟ್ ರೆಡಿ ಆಯಿತು. ಸೊ ರಿಯಲಿ ಬಾಯಲ್ಲಿ ನೀರಿಳಿಸುವಂತಹ ಈ ಚಾಟ್ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ.
ಈ ಬಿಸಿ ಬಿಸಿ ಚಾಟ್ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.